ಗೌರಿ ಪುತ್ರನಿಗೆ ವಿಷ್ಣು ಪೂಜೆ. ಗಣನಾಯಕನಿಗೆ ಪೂಜೆಯೊಂದೇ ಮೂಲ ಮಂತ್ರವೆಂದು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ತನ್ನ ಪೂಜೆಯನ್ನ ಯಾರಾದರೂ ನಿರ್ಲಕ್ಷಿಸಿದ್ರೆ ಗಣೇಶ ಬುದ್ಧಿ ಕಲಿಸದೆ ಬಿಡೋದಿಲ್ಲ. ಖುದ್ದು ಪರಮೇಶ್ವರನೇ ಆ ಜಾಗದಲ್ಲಿದ್ರೂ ಕೂಡ ಗಣೇಶ ಪಾಠ ಕಲಿಸದೆ ಬಿಡೋದಿಲ್ಲ. ಅದೊಮ್ಮೆ ಪರಮೇಶ್ವರನು ತ್ರಿಪುರಾಸುರನೆಂಬ ರಾಕ್ಷಸನೊಂದಿಗೆ ಯುದ್ಧ ಮಾಡಲು ಹೊರಟಿದ್ದನು. ಯುದ್ಧ ಭೂಮಿ ತಲುಪುವ ಮೊದಲೇ ದಾರಿ ಮಧ್ಯದಲ್ಲಿ ಹಲವಾರು ಸಮಸ್ಯೆಗಳು ಪರಮೇಶ್ವರನಿಗೆ ಎದುರಾದವು. ಆಗ ಚಿಂತೆಗೆ ಬಿದ್ದ ಶಿವನು ಹೀಗೇಗಾಗ್ತಿದೆ ಎಂದು ಯೋಚಿಸುತ್ತಿರುವಾಗ ಯುದ್ಧಕ್ಕೆ ಹೊರಡುವ ಮುನ್ನ ತಾನು ಗಣೇಶನಿಗೆ ಪ್ರಥಮ ಪೂಜೆ ಮಾಡುವುದು ಮರೆತಿದ್ದೇನೆ ಅನ್ನೋದು ಅರಿವಿಗೆ ಬರುತ್ತೆ. ತಕ್ಷಣ ಸೇನೆಯನ್ನ ಮುಂದೆ ಹೊರಡಲು ಹೇಳಿದ ಪರಮೇಶ್ವರನು ತಾನು ವಾಪಸ್ ಕೈಲಾಸಕ್ಕೆ ಬಂದು ಗಣೇಶನಿಗೆ ಪ್ರಥಮ ಪೂಜೆಯನ್ನ ಮಾಡ್ತಾನೆ. ಇಲ್ಲಿ ಅಚ್ಚರಿ ಏನಂದ್ರೆ, ಪರಮೇಶ್ವರ ಪೂಜೆ ಮುಗಿಸಿ ಯುದ್ಧ ಭೂಮಿ ತಲುಪುವಷ್ಟರಲ್ಲಿ ಶಿವನ ಸೇನೆ ತ್ರಿಪುರಾಸುರನ ಸೇನೆಯನ್ನ ಸಂಪೂರ್ಣವಾಗಿ ಸೋಲಿಸಿತ್ತಂತೆ. ಹೀಗಾಗಿ ಪ್ರಥಮ ಪೂಜೆಯನ್ನ ಇಷ್ಟಪಡುವ ಗಣೇಶನನ್ನ ಮನವೊಲಿಸಲು ಪೂಜೆಯೊಂದೇ ಮಾರ್ಗವಾಗಿದೆ. ಒಮ್ಮೆ ಸಾಕ್ಷಾತ್ ವಿಷ್ಣುದೇವನ ಶಂಖ ಕಳವಾಗುತ್ತೆ. ಆತಂಕಕ್ಕೊಳಗಾದ ವಿಷ್ಣುದೇವನು ಶಂಖವನ್ನ ಹುಡುಕುತ್ತಾ ಕೈಲಾಸದ ಬಳಿ ಬರುತ್ತಾನೆ. ಆಗ ತನ್ನ ಶಂಖ ಕದ್ದಿರುವುದು ಬೇರೆ ಇನ್ಯಾರೂ ಅಲ್ಲ, ಗಣೇಶ ಅನ್ನೋದು ವಿಷ್ಣುದೇವನಿಗೆ ತಿಳಿಯುತ್ತೆ. ವಿಷಯ ತಿಳಿದು ಗಣೇಶನ ಬಳಿ ಹೋದ ವಿಷ್ಣುದೇವನು ಶಂಖ ಮರಳಿಸುವಂತೆ ಬೇಡಿಕೊಳ್ತಾನೆ. ವಿಷ್ಣುದೇವ ಎಷ್ಟೇ ಬೇಡಿದ್ರೂ ಕೂಡ ಗಣೇಶ ಶಂಖವನ್ನ ವಾಪಸ್ ಮರಳಿಸೋದಿಲ್ಲ. ಕೋಪಗೊಂಡ ವಿಷ್ಣುದೇವನು ಶಿವನಿಗೆ ಈ ವಿಷಯವನ್ನ ತಿಳಿಸಿ ಶಂಖ ಪಡೆದರಾಯ್ತೆಂದು ತೀರ್ಮಾನಿಸ್ತಾನೆ. ಆದ್ರೆ ಗಣೇಶ ಶಿವನ ಮಾತನ್ನು ಕೇಳುವುದಿಲ್ಲ ಅನ್ನೋದು ತಿಳಿದು ಸುಮ್ಮನಾಗ್ತಾನೆ. ಆಗ ಗಣೇಶನನ್ನ ಒಲಿಸಲು ಪೂಜೆಯೊಂದೇ ಮಾರ್ಗ ಅನ್ನೋದನ್ನ ಅರಿತಿದ್ದ ವಿಷ್ಣುದೇವನು ಗಣೇಶನನ್ನ ಪೂಜೆ ಮಾಡಿ ಅವನ ಮನಸ್ಸು ಗೆದ್ದು ನಂತರ ಶಂಖವನ್ನ ಪಡೆದುಕೊಳ್ತಾನೆ.